ಇವಾಗಂತೂ ಮಾವಿನ ಹಣ್ಣಿನ ಸೀಸನ್ ಇರೋದ್ರಿಂದ ಮಾವಿನ ಹಣ್ಣಿನ ಒಬ್ಬಟ್ಟು ತೋರಿಸಿ ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕಿದ್ರಲ್ವಾ, ಹಂಗಾಗಿ ಇವತ್ತು ತೋರ್ಸೋಣ ಅಂತ ಅಂದ್ಬಿಟ್ಟು ಕಾಯಿ ಹೊಡ್ಕೊಂಡು ಬಂದೆ. ಹೊಡೆಯೋದಕ್ಕಾಗಲಿಲ್ಲ, ಅರ್ಧಂಬರ್ಧ ಈ ಥರ ಇದು ಮಾಡ್ಕೊಂಡು ಬಂದಿದ್ದೀನಿ. ಇದನ್ನೆಲ್ಲ ಬಿಡಿಸ್ಕೊಂಡು ಮಿಕ್ಸಿಗೆ ಹಾಕೋಬೇಕು. ಬೆಲ್ಲ ತೊಗೊಂಡಿದ್ದೀನಿ, ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಮಾವಿನ ಹಣ್ಣು ಚಿಕ್ಕದಿರೋದ್ರಿಂದ ನಾನಿಲ್ಲಿ 6ರಿಂದ 7 ತೊಗೋತಾ ಇದ್ದೀನಿ. ನೀವೇನೋ ದೊಡ್ಡ ತೊಗೊಂಡ್ರೆ ಒಂದು 3 ತೊಗೊಂಡ್ರೆ ಸಾಕಾಗುತ್ತೆ. ಹಂಗಾಗಿ ಚೆನ್ನಾಗಿರೋ ಮಾವಿನ ಹಣ್ಣು ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಕಾಯಿ ಬೆಲ್ಲ ಮತ್ತೆ ಮಾವಿನ ಹಣ್ಣು ಹಾಕಿದ್ಮೇಲೆ ಸ್ವಲ್ಪ ಲಿಕ್ವಿಡ್ ಫಾರ್ಮ್ ಅಲ್ಲಿ ಆಗುತ್ತಲ್ಲ, ಅದು ಸ್ವಲ್ಪ ಗಟ್ಟಿ ಆಗಬೇಕು. ಹೂರ್ಣ ತರ ಆಗ್ಬೇಕು ಅಂದ್ರೆ ಸ್ವಲ್ಪ ಚಿರೋಟಿ ರವೆ ಬೇಕಾಗುತ್ತೆ. ಚಿರೋಟಿ ರವೆ ಇಲ್ಲ ಅಂದ್ರೆ ಬಾಂಬೆ ರವೆನ ನೀವು ಸ್ವಲ್ಪ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಬೇಕಾದ್ರೆ ಒಂದ್ 2-3 ಸ್ಪೂನ್ ಹಾಕೊಂಡ್ರೆ ಆಯ್ತು. ಇನ್ನು ಮಾಮೂಲಿ ನಾವು ಒಬ್ಬಟ್ಟಿಗೆಲ್ಲ ಮಾಡ್ತೀವಲ್ವಾ, ಕಣಗ ಕಲಸೋದಕ್ಕೆ ಮೈದಾ ಹಿಟ್ಟು ಹಾಕಿ, ಈ ಸಲ ನಾನು ಮೈದಾ ಹಿಟ್ಟು ಹಾಕಿ ಕಲಸಿದ್ದೀನಿ. ನಾರ್ಮಲ್ ಆಗಿ ನಾನು 1 ಸ್ಪೂನ್ ಚಿರೋಟಿ ರವೆನೂ ಹಾಕೊಂಡು ಕಲಸೋದ್ರಿಂದ ಚೆನ್ನಾಗಿ ತೆಳ್ಳಿಗೆ ಎಳಿಬಹುದು ಅಂತ ಅಂದ್ಬಿಟ್ಟು ಬನ್ನಿ ಹೆಂಗ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಮಾವಿನ ಹಣ್ಣು ಸೀಸನ್ ಅಲ್ಲಿ ಎಲ್ಲರೂ ಟ್ರೈ ಮಾಡ್ತಾ ಇರ್ತೀವಿ. ಎಷ್ಟೊಂದು ರೆಸಿಪಿಗಳಿದೆ ಮಾಡೋದಕ್ಕೆ. ಹೇಗೋ ಹುಷಾರಿಲ್ಲ ಸದ್ಯಕ್ಕೆ, ನೀವು ತುಂಬಾ ಕೇಳ್ತಿದ್ರಿ ಅಂತ ಅಂದ್ಬಿಟ್ಟು ಇವತ್ತು ಅದನ್ನೇ ನಾನು ತಿಳಿಸ್ಬಿಡೋಣ ಅಂತ ಅಂದ್ಬಿಟ್ಟು. ಬೇಗ ಆಗೋಗುತ್ತೆ ರೆಸಿಪಿ, ಇದು ಜಾಸ್ತಿ ಟೈಮ್ ಏನು ಹಿಡಿಯಲ್ಲ. ಒಂದು ಕಣಕ ಒಂದು 2 ಅವರ್ ಆದ್ರೂ ಕಲಸಿಡ್ಲೇಬೇಕು. ಬೆಳಗ್ಗೆ ಎದ್ದ ತಕ್ಷಣ ನೀವು ಕಲಸಿಟ್ಬಿಟ್ರೆ 9 ಗಂಟೆ ಅಷ್ಟರಲ್ಲಿ ನೀವು ಇದನ್ನ ಒಂದು ಹೂರ್ಣನ ಮಾಡ್ಕೊಂಡು ತಿನ್ನೋದಕ್ಕೆ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಹಂಗಾಗಿ ಅದನ್ನ ಫಸ್ಟ್ ಕಲಸಿಟ್ಬಿಟ್ಟಿದ್ದೀನಿ. ಇವಾಗ ಮಾವಿನ ಹಣ್ಣು ಹಾಕಿ ಹೂರ್ಣನ ಹೆಂಗ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ಮೊದಲು ತೆಂಗಿನಕಾಯಿನ ನಾವು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡು ಮಿಕ್ಸಿಗೆ ಹಾಕೋತೀನಿ. ಆಮೇಲೆ ಬನ್ನಿ ಹೆಂಗ್ ಮಾಡೋದು ತೋರಿಸ್ತೀನಿ. ಈಗ ಒಂದು ದಪ್ಪ ತಳದ ಬಾಣ್ಲಿನ ಇಟ್ಕೊಂಡಿದ್ದೀನಿ. ಬಾಣ್ಲಿ ಅಥವಾ ಪ್ಯಾನ್ ಯಾವ್ದು ಬೇಕಾದ್ರೂ ಇಟ್ಕೊಳ್ಬಹುದು, ಆಯ್ತಾ. ಇವಾಗ ತೆಂಗಿನಕಾಯಿ ಚೂರ್ ಮಾಡ್ಕೊಂಡಿದ್ನಲ್ಲ, ಅದೇ ಮಿಕ್ಸಿಗೆ ಹಾಕಿ ನುಣ್ಣಗೆ ನಾವು ನೀರ್ ಹಾಕ್ದೇನೆ ರುಬ್ಕೊಳ್ಬೇಕಾಗುತ್ತೆ. ಇನ್ನೊಂದ್ಸಲಿ ರುಬ್ಬೇಕಾದ್ರೆ ಏಲಕ್ಕಿನ 3 ಏಲಕ್ಕಿ ಹಾಕ್ಬಿಟ್ಟು ಅದಕ್ಕೆ ರುಬ್ಕೊಂಡ್ರೆ ಒಳ್ಳೆ ಘಮ ಬರುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಹಾಕೊಂಡೆ ರುಬ್ಕೊಂತಾ ಇದ್ದೀನಿ. ನೀವೇನಾದ್ರು ತರ್ತರಿ ರುಬ್ಬಿದ್ರಿ ಅಂತಂದ್ರೆ ಒಬ್ಬಟ್ಟು ತಟ್ಬೇಕಾದ್ರೆ ಇದು ಒಬ್ಬಟ್ಟು ಅರ್ಧೋಗ್ಬಿಡುತ್ತೆ. ಹಂಗಾಗಿ ನೋಡ್ಕೊಂಡು ನುಣ್ಣಗೆ ನೀರ್ ಹಾಕ್ತೇನೆ ರುಬ್ಕೊಳ್ಳಿ, ಆಯ್ತಾ. ಇವಾಗ ನಾನು ಮಾವಿನ ಹಣ್ಣು ತಗೊಂಡಿದ್ನಲ್ಲ, ಮಾವಿನ ಹಣ್ಣ ಸ್ವಲ್ಪ ಸ್ವೀಟ್ ಇರೋದು ತಗೊಂಡ್ರೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಈ ತರ ತಗೊಂಡು ನಾನು ನೀಟಾಗಿ ಸಿಪ್ಪೆ ಬೇರೆ ಪಲ್ಪ್ ಬೇರೆ ಸಪರೇಟ್ ಮಾಡ್ಕೋತಾ ಇದ್ದೀನಿ. ಒಂದು ಸ್ಪೂನಲ್ಲೇ ಮಾಡ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಸ್ಲೈಸ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರುತ್ತಲ್ಲ, ಕ್ಯೂಬ್ಸ್ ತರ ಕಟ್ ಮಾಡ್ಕೊಂಡು ಆ ತರ ಬೇಕಾದ್ರೂ ಮಾಡ್ಕೊಳ್ಬಹುದು. ನನ್ಗೆ ಇದೇ ಈಸಿ ಅಂತ ಅನಿಸುತ್ತೆ, ಅದಕ್ಕೆ ಇದೇ ತರನೇ ನಾನು ಹಾಕೊಂಡು ಎಲ್ಲಾನು ಕೂಡ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ರುಬ್ಕೊಬೇಕು. ಇದಕ್ಕೂ ಕೂಡ ನೀರ್ ಹಾಕ್ಬಾರ್ದು. ರುಬ್ಕೊಂಡು ಪೂರ್ತಿ ಆ ತೆಂಗಿನಕಾಯಿ ಏನಿದೆ ಅದ್ರ ಜೊತೆಗೆ ಈ ಪಲ್ಪ್ ಕೂಡ ಹಾಕೊಂಡು ಇದ್ ಮಾಡ್ಕೋಬೇಕಾಗತ್ತೆ. ಎಲ್ಲಾನು ಕೂಡ ನಾನು ಇದೇ ತರನೇ ಮಾಡ್ಕೊಂಡು ಬರ್ತೀನಿ. ಮುಂಚೆನೆ ಹೇಳ್ದಂಗೆ ನೀವು ಹೂರ್ಣನ ಮುಂಚೆನೆ ಕಲಸಿಟ್ಬಿಡಿ, ಆಯ್ತಾ. 2-3 ಅವರ್ ಆದ್ರೆ ತುಂಬಾ ಚೆನ್ನಾಗಿ ನಿಮ್ಗೆ ಒಬ್ಬಟ್ಟು ತೆಳ್ಳಗ್ ಬೇಕಾದ್ರೆ ಮಾಡ್ಕೊಳ್ಬಹುದು. ನಿಮ್ಗೆ ಸ್ವಲ್ಪ ದಪ್ಪ ಇರ್ಲಿ ಅಂತಂದ್ರೆ ಆ ತರ ಬೇಕಾದ್ರೆ ಮಾಡ್ಕೊಳ್ಬಹುದು. ನೋಡಿ ಈ ತರ ರುಬ್ಕೊಂಡ್ ಬಂದಿದ್ದೀನಿ. ಇವಾಗ ನಾನು ತೆಂಗಿನಕಾಯಿ ಹಾಕಿದ್ನಲ್ಲ, ಅದೇ ಪ್ಯಾನ್ಗೆ ನಾನು ಇದನ್ನು ಕೂಡ ಹಾಕೊಂಡು ಆಮೇಲೆ ಬೆಲ್ಲನ ಕೆಚ್ಕೊಂಡ್ ಬಂದೆ. ಯಾಕೆಂದ್ರೆ ಇಲ್ಲ ತುರ್ಕೋಬೇಕು, ಇಲ್ಲ ಅಂದ್ರೆ ಈ ತರ ಒಂದ್ ಕಲ್ಲಲ್ಲಿ ಚೆಚ್ಕೊಂಡು ನೀಟಾಗಿ ಇದ್ ಮಾಡ್ಕೊಂಡ್ ಬಂದು 3ನು ಹಾಕ್ಬಿಟ್ಟು ಒಂದೇ ಸಮ ಉರಿತಾ ಇದ್ದೀನಿ. ಇದು ನೀಟಾಗಿ ನಿಮ್ಗೆ ಏನಾದ್ರೂ ಅಕಸ್ಮಾತ್ ತೆಂಗಿನಕಾಯಿ ಕಮ್ಮಿ ಹಾಕಿದಿರಾ, ಪ್ಯೂರಿ ಜಾಸ್ತಿ ಹಾಕ್ಬಿಟ್ಟಿದ್ದೀರಾ ಅಂತಂದ್ರೆ ಮಾತ್ರ ನೀವು ರವೆನ ಯೂಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಯಾವ ರವೆನೂ ಯೂಸ್ ಮಾಡ್ತಾ ಇಲ್ಲ. ನಾನು ಹೆಂಗ್ ಮಾಡ್ತೀನಿ ಅದೇ ತರ ತೋರಿಸ್ತಾ ಇದ್ದೀನಿ. ನಿಮ್ಗೆ ಆಪ್ಷನ್ ಇರ್ಲಿ ಅಂತ ಅಂದ್ಬಿಟ್ಟು ರವೆ ಬಗ್ಗೆ ಹೇಳಿದ್ದೀನಿ ಅಷ್ಟೇನೆ. ನೋಡಿ ಇವಾಗ ಯಾವ ತರ ಆಗ್ತಾ ಇದೆ ಅಂತ, ಕಲರು ಚೇಂಜ್ ಆಗ್ತಾ ಇದೆ, ಘಮ ಘಮ ಅಂತ ಇದೆ ಮನೆಯೆಲ್ಲ ಮಾವಿನ ಹಣ್ಣು. ಹಂಗಾಗಿ ನನ್ಗೆ ರವೆ ಕಡ್ಲೆ ಹಿಟ್ಟು ಅದ್ಯಾವುದು ಹಾಕೋದು ನನ್ಗೆ ಇಷ್ಟ ಆಗಲ್ಲ. ಹಂಗಾಗಿ ನಿಮ್ಗೆ ಏನಾದ್ರೂ ಅಕಸ್ಮಾತ್ ತೆಳ್ಳಗಾಗ್ಬಿಟ್ರೆ ಇನ್ನೇನ್ ಮಾಡಕ್ಕಾಗತ್ತಲ್ವಾ, 1-2 ಸ್ಪೂನ್ ಅಷ್ಟು ರವೆನ ಹಾಕೊಳ್ಳಿ. ನೋಡಿ ಈ ತರ ನಾನು ಯಾವ್ದನ್ನು ಹಾಕಿಲ್ಲ ರವೆನ. ಅದೇನೆ ಬೆಲ್ಲ ಗಟ್ಟಿ ಆಗ್ತಾ ಆಗ್ತಾ ಪಾಕದ ತರ ಆಗುತ್ತಲ್ವಾ, ಆವಾಗ ನೋಡಿ ನೀರ್ ಮುಟ್ಕೊಂಡು ಈ ತರ ಮಾಡಿದ್ರೆ ಎಲ್ಲೂ ಅಂಟಲ್ಲ ನಿಮ್ಗೆ. ಬಿಸಿ ಇದೆ. ಇವಾಗ ಸ್ಟವ್ನ ಆಫ್ ಮಾಡ್ಬಿಟ್ಟು ಉಂಡೆ ಕಟ್ಟಕ್ಕಾಗತ್ತಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ನನಗೆ ಒಂದು 15 ನಿಮಿಷದವರೆಗೂ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಹುರಿದಿರೋದ್ರಿಂದ ಒಳ್ಳೆ ರೀತಿ ಹೂರ್ಣ ರೆಡಿ ಆಯ್ತು. ತಲೆ ಸ್ವಲ್ಪ ನೋಯ್ತಾ ಇತ್ತು, ಹಂಗಾಗಿ ಹೋಗಿ BP ಅದೆಲ್ಲ ಚೆಕ್ ಮಾಡಿಸ್ಕೊಂಡು ಬಂದೆ. ಆಸ್ಪತ್ರೆಗೆ ಹೋದ್ರು ನಗ್ತಾ ಇದೆಯಲ್ಲ ನೀನು ಅಂತ ಮನೆಯವ್ರು ಹೇಳ್ತಿದ್ರು. ಇನ್ನೇನ್ ಮಾಡ್ಲಿ ಹಳ್ಳ ಕುತ್ಕೊಂಡು ಅಂತ ಅನ್ಬಿಟ್ಟು ಬಂದು ಇವಾಗ ಮಕ್ಳು ಬರೋ ಅಷ್ಟರಲ್ಲಿ ಒಬ್ಬಟ್ಟು ಮಾಡಿಡೋಣ ಅಂತ ಅನ್ಬಿಟ್ಟು, ತಣ್ಣಗಾಗಿತ್ತಲ್ವಾ ಹೂರ್ಣ ತಣ್ಣಗಾಗಿತ್ತು. ನಾನು ಹೆಂಗ್ ಮಾಡ್ತೀನಿ ಅಂತಂದ್ರೆ, ನಾನ್ ಮಾಡೋ ಟಿಪ್ಸ್ನ ನಿಮ್ಗೆ ಶೇರ್ ಮಾಡ್ತೀನಿ ನೋಡಿ. ಹೂರ್ಣ ಎಷ್ಟಿದೆ ನೋಡ್ಕೋತೀನಿ, ಆಮೇಲೆ ಕಣಕ ಎಷ್ಟಿದೆ ನೋಡ್ಕೋತೀನಿ, ಅದನ್ನು ಉಂಡೆ ಮಾಡ್ಕೋತೀನಿ, ಇದನ್ನು ಉಂಡೆ ಮಾಡ್ಕೋತೀನಿ. ಯಾವ್ದೇ ರಿಸ್ಕ್ ಆಗಲ್ಲ ಗೊತ್ತಾ ನಿಮ್ಗೆ. ನಮ್ಗೆ ಗೊತ್ತಾಗ್ಬಿಡುತ್ತೆ ಇಷ್ಟು ಹೂರ್ಣಕ್ಕೆ ಇಷ್ಟು ಕಣಕ ಇದ್ರೆ ಓಕೆ ಅಂತ. ಹಂಗಾಗಿ ಇವಾಗ ನಾನು ತವಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಸ್ಟವ್ನ ಕಮ್ಮಿ ಉರಿನಲ್ಲಿ ಇಟ್ಬಿಟ್ಟು ಇವಾಗ ನಾನು ಇದನ್ನ ಎಷ್ಟು ಇದಿದೆ ಎಷ್ಟಾಗುತ್ತೆ ಅಂತ ಫಸ್ಟು ಕಣಕನ ನಾನು ರೆಡಿ ಮಾಡ್ಕೊಂಡ್ಬಿಡ್ತೀನಿ. 10 ಒಬ್ಬಟ್ಟಾಗುವಷ್ಟು ಕಣಕನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಹೂರ್ಣನು 11 ಆಯ್ತು, ಆಯ್ತಾ. ಒಂದು ತಿನ್ಕೊಳ್ಳೋದು, ಇನ್ನೊಂದೇನು 10 ಒಬ್ಬಟ್ಟು ಮಾಡೋದು ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡೆ. ನೋಡಿ 10 ಆಗಿದೆ. ಇದನ್ನು ಕೂಡ ನಾನು ಕರೆಕ್ಟಾಗಿ ಒಂದು ಮುಷ್ಟಿಯಷ್ಟು ತಗೊಂಡು, ನಂಗೆ ಸ್ವಲ್ಪ ಹೂರ್ಣ ಯಾವಾಗ್ಲೂ ಜಾಸ್ತಿ ಇರಬೇಕು, ಹಾಗಾಗಿ 1 ಮುಷ್ಟಿಯಷ್ಟು ತಗೊಂಡು ಇಲ್ಲೇನೆ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನೋಡಿ ಈ ತರ ಎಲ್ಲೂ ನಿಮ್ ಕೈ ಗಂಟಲ್ಲ,
ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ. ಒಬ್ಬಟ್ಟು ಮಾಡ್ತಾ ಇದ್ರೆ ಎಷ್ಟು ಒಬ್ಬಟ್ಟು ಮಾಡಿದ್ರು ಅಂತಾನೆ ನಮಗೆ ಏನು ಒಂದು ಕಾಲು ಗಂಟೆಲೆಲ್ಲ ಮಾಡ್ಬಿಟ್ಟೆ ಅಪ್ಪ, ಅಷ್ಟು ಬೇಗ ಆಗೋಯ್ತು ನನಗೆ. ಒಬ್ಬಟ್ಟು ತಟ್ತಾ ಇದ್ದೀನಿ ಅನ್ನೋ ರಿಸ್ಕೇ ಆಗಲಿಲ್ಲ. ಹಂಗಾಗಿ ಈ ಟೈಮಲ್ಲಂತೂ ನೀವು ಮಾಡಲೇಬೇಕು, ಅಷ್ಟು ಸೂಪರ್ ಆಗಿದೆ. ಒಂದಿಷ್ಟಿತ್ತು, ಇವಾಗ ನೆನೆ ಹಾಕ್ಬಿಡೋಣ ಅದನ್ನ ಅಂತ ಅಂದ್ಬಿಟ್ಟು ಪ್ಲೇಟ್ಗೆ ಅದನ್ನ ಶಿಫ್ಟ್ ಮಾಡ್ಕೊಂಡೆ. ಬೇಗ ನೆಂದ್ಬಿಟ್ರೆ ತೊಳೆಯೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿ ಈ ಥರ ರೆಡಿ ಮಾಡ್ಕೊಂಡು ಇವಾಗ ಒನ್ ಬೈ ಒನ್ನು ಒಬ್ಬಟ್ಟು ರೆಡಿ ಮಾಡೋದೆ. ಈ ಥರ ಆಗಿದೆ ಹೂರ್ಣ. ಕಲರು ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ, ಈ ಮಕ್ಕಳ ಬೈಂಡಿಂಗ್ ಎಲ್ಲ ಶೀಟ್ನ ಯೂಸ್ ಮಾಡ್ತೀವಲ್ವಾ, ಅದೇ ಶೀಟ್ನ ನಾನು ಎರಡು ಅಂದ್ರೆ ನನ್ನ ಹತ್ರ ಹೋಳ್ಗೆ ಪೇಪರ್ ಇದೆ, ಎಲ್ಲರ ಮನೇಲಿ ಇರಲ್ವಲ್ಲ, ಹಂಗಾಗಿ ಈ ಶೀಟ್ ಮೇಲೆ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಕಣ್ಕನ್ ತಗೊಂಡೆ, ಅದನ್ನ ಇದು ಮಾಡ್ಕೊಂಡು ಒಂದು ಹೂರ್ಣ ತಗೊಂಡು ಈ ತರ ಎಲ್ಲ ಕಡೆ ನಾವು ಇದು ಮಾಡ್ಕೋಬೇಕು, ಕ್ಲೋಸ್ ಮಾಡ್ಕೊಂಡು ಎಷ್ಟು ತೆಳ್ಳಗೆ ಬೇಕಾದ್ರೂ ಒತ್ತಿ, ಎಷ್ಟು ಸ್ವಲ್ಪ ದಪ್ಪಗಿದ್ರೆ ಕೆಲವ್ರಿಗೆ ಇಷ್ಟ ಆಗುತ್ತೆ ಆ ತರ ಬೇಕಾದ್ರೂ ಮಾಡ್ಕೊಳ್ಳಿ. ಹೆಂಗ್ ಮಾಡಿದ್ರು ಈ ಒಬ್ಬಟ್ಟು ಒಂಚೂರು ನಿಮ್ಗೆ ಹಾಳಾಗಲ್ಲ, ಹಂಗ್ ಬರುತ್ತೆ. ನೀವೇನಾದ್ರೂ ಫಸ್ಟ್ ಟೈಮ್ ಮಾಡ್ತಾ ಇದ್ರ ಅಂದ್ರೂ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಬ್ಬಟ್ಟು. ಹಂಗಾಗಿ ಇದಕ್ಕೆ ನೀಟಾಗಿ ಸ್ವಲ್ಪ ನೆನೆಸ್ಬೇಕು ಅಷ್ಟೇನೆ, ಕಣಕನ ಚೆನ್ನಾಗಿ ನೆನೆಸ್ಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಆಯ್ತಾ. ನಿಮ್ಗೆ ಏನಾದ್ರೂ ಮಾಡೋದಕ್ಕೆ ಗೊತ್ತಾಗ್ಲಿಲ್ಲ ಅಂತಂದ್ರೆ, ನಾವು ಚಪಾತಿ ಒತ್ತೀವಲ್ವಾ ಲಟ್ಟಣ್ಗೆ, ಆ ಸಹಾಯದಿಂದ ಬೇಕಾದ್ರೂ ನೀವು ಈ ತರ ನೀಟಾಗಿ ಇದು ಮಾಡ್ಕೊಳ್ಬೋದು. ಬನ್ನಿ ಇವಾಗ ಒನ್ ಬೈ ಒನ್ ಇದನ್ನ ಬೇಯಿಸ್ಕೊಳ್ಳೋಣ. ಪೂರ್ತಿ ಸ್ಪ್ರೆಡ್ ಆಗುತ್ತೆ ಈ ಹೂರ್ಣ ಮಾತ್ರ, ಅಲ್ಲಲ್ಲಿ ಕಣ್ಕ ಮಾತ್ರ ಇರುತ್ತೆ. ಆಮೇಲೆ ಇಲ್ಲಾಂದ್ರೆ ಹಿಟ್ಟಿಟ್ ತರ ಉಳಿಯುತ್ತಲ್ಲ, ಆ ತರ ಏನೂ ಆಗಲ್ಲ, ಪೂರ್ತಿಯಾಗಿ ಸ್ಪ್ರೆಡ್ ಆಗುತ್ತೆ. ಯಾಕೆಂದ್ರೆ ನುಣ್ಣಗೆ ನಾವು ತೆಂಗಿನಕಾಯಿನ ರುಬ್ಕೊಂಡಿದೀವಲ್ವಾ, ಹಂಗಾಗಿ ಮಾವಿನ ಹಣ್ಣು ಕೂಡ ಎಲ್ಲ ತುಂಬಾ ಚೆನ್ನಾಗಿ ಫ್ಲೇವರ್ ಬಿಟ್ಕೊಂಡಿದೆ ಅದರಲ್ಲಿ. ಒಂದೊಂದು ಬೈಟ್ಗೂ ನಿಮ್ಗೆ ಮಾವಿನ ಹಣ್ಣಂದು ಘಮ ಗೊತ್ತಾಗ್ತಾ ಇರುತ್ತೆ ನೋಡಿ. ಫಸ್ಟ್ ಹೆಂಗಾಗಿದೆ ನೋಡಿ, ನೋಡ್ತಾ ಇದ್ರಲ್ವಾ, ನಿಜವಾಗ್ಲೂ ಸಖತ್ ಅಂದ್ರೆ ಸಖತ್. ನಮ್ಮನೇಲಂತೂ ಎಲ್ಲಾರ್ಗು ಇಷ್ಟ ಆಯ್ತು. ಹಂಗಾಗಿ ನನಗೆ ಹುಷಾರಿಲ್ಲ, ನೀವು ಅಷ್ಟಕ್ಕೆ ಹೇಳ್ತಿದ್ರಲ್ವಾ ಅಂತ ಅನ್ಬಿಟ್ಟು ಮಾಡಿ ತೋರ್ಸೋಣ ಇವತ್ತು ಅಂತ ಅನ್ಬಿಟ್ಟು ತೋರಿಸ್ಕೊಂಡಿದ್ದೀನಿ. ನೀವು ಹತ್ರದಲ್ಲಿ ಇಟ್ಕೊಂಡಿರಿ, ಚಿರೋಟಿ ರವೆ ಅಥವಾ ಬಾಂಬೆ ರವೆನ ಒಂದ್ ರೌಂಡ್ ಗ್ರೈಂಡ್ ಮಾಡಿ ಒಂದ್ 2 ಸ್ಪೂನ್ ಅಷ್ಟು ಹತ್ರದಲ್ಲಿ ಇಟ್ಕೊಳ್ಳಿ. ನಿಮ್ಗೇನ ಪ್ಯೂರಿ ಜಾಸ್ತಿ ಆಯ್ತು ಅಂದ್ರೆ ಮಾತ್ರ ಹಾಕೊಳ್ಳಿ, ಇಲ್ಲ ಅಂದ್ರೆ ಹಾಕೋಕ್ ಹೋಗ್ಬಿಡಿ. ನಾರ್ಮಲ್ ಅಂದ್ರೆ ನ್ಯಾಚುರಲ್ ಟೇಸ್ಟೇ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಎಲ್ಲಾನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಬೇಗ ಮಾಡ್ಬಿಟ್ಟೆ ಅಂತಂದ್ರೆ, ಅಷ್ಟು ಬೇಗ ಬೇಗ ಪಟ್ ಅಂತ ಅನ್ಬಿಟ್ಟು ಮಾಡ್ಬಿಟ್ಟೆ. ಒಂದ್ಸಲಿ ಕೈ ಅಡ್ಜಸ್ಟ್ ಆಯ್ತು ಅಂತಂದ್ರೆ ನಮ್ಗೆ ಒಬ್ಬಟ್ಟು ಮಾಡೋದಕ್ಕೆ ಏನ್ ಕಷ್ಟ ಅಂತ ಅನ್ಸೋದೇ ಇಲ್ಲ ಅಲ್ವಾ. ಹಂಗಾಗಿ ಈ ತರನೇ ಮಾಡ್ಕೊಂಡೆ. ನೀವು ಕೂಡ ಮಾಡ್ಬಿಟ್ಟು ಹೆಂಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ಆಯ್ತಾ. ಆಮೇಲೆ ಡಿಶ್ ವಾಷರ್ ಬಗ್ಗೆ ಕೇಳ್ತಾ ಇದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ನಾವು ತಗೋಬೇಕು ಅಂತ ಇದೀವಿ, ಪ್ಲಾನ್ ಮಾಡ್ತಾ ಇದೀವಿ. ತಿಳಿಸಿ ಹೆಂಗೆ ಏನು ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ. ಖಂಡಿತವಾಗ್ಲೂ ಯೂಸ್ ಮಾಡ್ತಾ ಇದ್ದೀನಿ, ಯಾವ ತರ ಅಂತ ಎಲ್ಲ ಹೇಳ್ತೀನಿ. ಅದ್ರ ವಿಡಿಯೋನು ಕೂಡ ನಾನು ಮಾಡಿ ಹಾಕ್ತೀನಿ. ನಿಮ್ಗೆ ಯೂಸ್ ಆಗುತ್ತೆ ಅಂತಂದ್ರೆ ನನ್ಗೆ ಅಷ್ಟೇ ಸಾಕು. ನೆಕ್ಸ್ಟ್ ವಿಡಿಯೋ ಅದೇ ಆಗಿರುತ್ತೆ ಅಂತ ಅನ್ಕೊಂತೀನಿ ನಾನು. ಇವಾಗ ಇದೇ ತರನೇ ಬೇಯಿಸ್ಕೊಂಡು ಇದಕ್ಕೆ ತುಪ್ಪದ ಜೊತೆ ಬೇಕಾದ್ರೂ ನೀವು ತಿನ್ಬೋದು. ನಂಗೆ ತುಪ್ಪದ ಜೊತೆನೆ ತುಂಬಾ ಇಷ್ಟ ಆಯ್ತು ಇದು, ಹಂಗಾಗಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ನೋಡಿ. ಇವತ್ತು ನಾನು ಯಾಕಪ್ಪ ಹಾಸ್ಪಿಟಲ್ಗೆ ಹೋಗಿದ್ದೆ ಅಂತಂದ್ರೆ, ನಂಗೆ ಸ್ವಲ್ಪ ಬೋನ್ಸ್ ಎಲ್ಲ ಪೇನ್ ಆಗ್ತಾ ಇತ್ತು. ಹಂಗಾಗಿ ನೋಡೋಣ ಅಂತ ಅನ್ಬಿಟ್ಟು ಹೋಗಿದ್ದೆ. ಒಂದ್ ಸ್ವಲ್ಪ ಸುಸ್ತು ಕೂಡ ಆಗ್ತಾ ಇತ್ತು. ಡಾಕ್ಟರ್ ಹೇಳಿದ್ದು ಒಂದೇ ಮಾತು, ಬೆಳಗ್ಗೆ ಎದ್ದ ತಕ್ಷಣ ನೀರ್ ಮುಟ್ತಾ ಇದ್ದೀರಾ ತಣ್ಣೀರ್ನ, ನೀವು ತಣ್ಣೀರಲ್ಲಿ ಕೈ ಆಡ್ತಾ ಇದ್ದೀರಾ ಅಂತಾನೆ ಹೇಳಿದ್ದು. ಹೌದು ಅಂತ ಅಂದಿದ್ದಕ್ಕೆ, ನೀವು ಈ ತರ ಮಾಡೋದ್ರಿಂದ ತುಂಬಾ ನಿಮ್ಗೆ ಮುಂದಕ್ಕೆ ಪ್ರಾಬ್ಲಮ್ ಆಗುತ್ತೆ, ಸ್ವಲ್ಪ ಬಿಸಿನೀರಲ್ಲಿ ಇದ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿ ಸಜೆಸ್ಟ್ ಮಾಡಿ ಕಳ್ಸಿದ್ರು. ಆಮೇಲೆ ನಾವು ಸಬೀನಾ ಅದೆಲ್ಲ ಕೆಮಿಕಲ್ನ ಸರ್ಫ್ ಎಕ್ಸೆಲ್ ಇದೆಲ್ಲ ಮುಟ್ಟೋದ್ರಿಂದ ಕೂಡ ನಮ್ಗೆ ಮುಂದೆ ಪ್ರಾಬ್ಲಮ್ ಆಗುತ್ತಂತೆ. ಆದಷ್ಟು ಬೆಳಗ್ಗೆ ಎದ್ದ ತಕ್ಷಣ ಬೇರೆ ಕೆಲಸ ಮಾಡ್ಕೊಳ್ಳಿ, ಆದ್ರೆ ಪಾತ್ರೆ ತೊಳೆಯೋದು ಇದೆಲ್ಲ ಮಾಡಕ್ ಹೋಗ್ಬೇಡಿ. ಇವಾಗ ಲಾಸ್ಟ್ ಒಬ್ಬಟ್ಟು ರೆಡಿ ಆಯ್ತು. ಸಖತ್ತಾಗಿ ಬಂದಿತ್ತು. ನೋಡ್ತಾ ಇದ್ರಲ್ಲ, ಎಲ್ಲ ಕೂಡ ಕ್ಲೀನ್ ಮಾಡ್ಬಿಟ್ಟು ಸ್ವಲ್ಪ ಪಾತ್ರೆ ಇತ್ತು ಡಿಶ್ ವಾಷರ್ಗೆ ಹಾಕೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೆಂಗಿದೆ ಒಬ್ಬಟ್ಟು, ನೀವು ಕೂಡ ಟ್ರೈ ಮಾಡ್ಬಿಟ್ಟು ನನಗೆ ತಿಳಿಸೋದನ್ನ ಮರಿಬೇಡಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇನ್ನ ಇಷ್ಟ ಆದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ನೋಡಿ ಈ ತರ ಅರ್ಧ ತಿಂದಿದ್ದೀನಿ, ಇನ್ನರ್ಧ ನಿಮ್ಗೆ ತೋರ್ಸೋದಕ್ಕೆ ಅಂತ ಇಟ್ಟಿದ್ದೀನಿ. ಪೂರ್ತಿಯಾಗಿ ಸ್ಪ್ರೆಡ್ ಆಗಿದೆ ಅದು. ನೋಡಿ ಒಳಗಡೆ ತೋರಿಸ್ತೀನಿ ಇರಿ ನಿಮ್ಗೆ. ಈ ತರ ಓಪನ್ ಮಾಡಿದ್ರೆ ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ಹೂರ್ಣ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ, ಸಖತ್ತಾಗಿದೆ. ಆಮೇಲೆ ಆರೋಗ್ಯದ ಕಡೆ ಜಾಸ್ತಿ ಗಮನ ಕೊಡಿ. ಥ್ಯಾಂಕ್ ಯು.